ಸ್ನೇಹ, ಹಾಂ ಬಂದೆ. ಏನಂತೆ? ಏನಾದ್ರು ಹೇಳಿದ್ರ ನಿಮ್ಮ ಅಕ್ಕನವರು? ನೋಡು, ಅವ್ರು ಇಷ್ಟಪಟ್ಟು ಜಾಗ ಕೊಟ್ಟರೆ ಕೊಡಲಿ, ಬಲವಂತವಾಗಿ ಇಸ್ಕೊಳ್ಳೋದು ನನಗಿಷ್ಟ ಇಲ್ಲ. ನಾನು ಯಾವುದಾದ್ರೂ ಒಂದು ಹೊಸದು ಆಫೀಸ್ ನೋಡ್ಕೊತೀನಿ. ಅಯ್ಯೋ ಇದೇನು ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಇದ್ದೀನಲ್ಲ, ನಾನು ಈಸ್ಕೊಡ್ತೀನಿ, ಸುಮ್ಮನೆ ಇರೋ. ಅದೇ ನಮ್ಮ ಅಕ್ಕನಿಗೆ ಒಬ್ಬಳಿಗೇನೇನು ಅಧಿಕಾರ ಇರೋದು, ನನಗೆ ಅಧಿಕಾರ ಇಲ್ಲೇನು? ಹಂಗಲ್ಲ ಸ್ನೇಹ, ಬಲವಂತವಾಗಿ ಇಸ್ಕೊಂಡ್ರೆ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ. ನೋಡ್ದ ನಮ್ಮ ತಂಗಿ ಎಂಥ ಕೆಲಸ ಮಾಡಿದ್ಲು ಅಂತ. ಹಾಂ, ಬಲವಂತ ಗಿಲ್ವಂತ ಏನಿಲ್ಲ, ಅದು ನಮ್ಮ ರಾಮು ಅನ್ನೋದು. ಬೇಕಂದ್ರೆ ನಮ್ಮ ರಾಮು ಅನ್ನು ಎಲ್ಲ ನನಗೆ ಕೊಡ್ತಾನೆ, ಆಯಿತಾ? ನಾನು ಈಸ್ಕೊಡ್ತೀನಿ, ನೀವು ಸುಮ್ಮನೆ ಇರ್ರಿ. ನೀನು ಜೋರು ಮಾಡಿ ಮಾತಾಡೋದು ನನಗಿಷ್ಟ ಇಲ್ಲ. ಕೊಡ್ತೀನಿ ಅಂದರೆ ಕೊಡಲ್ಲ ಅಂದ್ರೆ ಅಷ್ಟೇ ಹೇಳ್ಬಿಟ್ರೆ ನನ್ನ ಕೆಲಸ ನಾನು ಮಾಡ್ಕೊತೀನಿ. ನಾನು ಇರೋದ್ರಲ್ಲಿ ಜೀವನ ಮಾಡೋನು, ಬಲವಂತವಾಗಿ ಯಾವುದಕ್ಕೆ ಇಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಸುಮ್ಮನೆ ನೀನು ಅವ್ರ ಮೇಲೆಲ್ಲ ಜಗಳ ಮಾಡಬೇಡ. ನಾನೇನು ಜಗಳ ಮಾಡಲಿ? ಅದೇ ನಮ್ಮ ಅಕ್ಕನಿಗೆ ಅಕ್ಕೈತೆ, ನನಗೆ ಅಕ್ಕಿಲ್ಲ. ನಿಮ್ಮ ಅಕ್ಕನೇನೋ ಫೋನ್ ರಿಸೀವ್ ಮಾಡಿಲ್ಲ ಅಂತೈತೆ. ಹಾಂ, ಎಲ್ಲ ಮಗು ಎತ್ಕೊಂಡಿದ್ಲೇನೋ ಬಿಡು, ಆಮೇಲೆ ಮಾಡಿದ್ಲು ಬಿಡು. ಏನು ಹೇಳಿದ್ರು? ನೀವು ಅದ್ರ ಬಗ್ಗೆ ಕೇಳಬೇಡ್ರಿ. ನಿಮಗೆ ಆಫೀಸ್ ಇಸ್ಕೊಡೋ ಜವಾಬ್ದಾರಿ ನಂದು, ನಾನು ಈಸ್ಕೊಡ್ತೀನಿ, ನಾನು ನಂಬ್ರಿ ನೀವು. ಅಲ್ಲ, ಏನಾದರೂ ಅನ್ಕೊತಾರೇನೋ ಅಂತ ಬೇಜಾರು. ಇವಾಗ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳ್ತಲ್ಲ, ಹೋಗ್ರಿ, ನಾನೆಲ್ಲ ಒಂದು ವ್ಯವಸ್ಥೆ ಮಾಡ್ತೀನಿ, ಹೋಗ್ರಿ. ಸರಿ ಆಯಿತು. ಅಲ್ಲ, ನಮ್ಮ ಚೈತನ್ಯಕ್ಕನಿಗೆ ಎಷ್ಟು ದುರಂಕಾರ. ಹಾಂ, ತಂಗಿನೂ ಚೆನ್ನಾಗಿರ್ಲಿನಪ್ಪ ಅನ್ನೋ ಇದೇ ಇಲ್ಲಲ್ಲ ಅವಳಿಗೆ. ಫೋನೇ ರಿಸೀವ್ ಮಾಡ್ತಾ ಇಲ್ಲಲ್ಲ ಅವಳು. ಹಾಂ, ಇಲ್ಲ, ಸಾಯಂಕಾಲ ಒಂದು ಹೆಜ್ಜೆ ಹೋಗ್ಬಿಟ್ಟ ಬರ್ತೀನಿ. ಅದೇನು ಮಾತಾಡ್ತಾಳೋ ನೋಡೋಣ. ಆಫೀಸ್ ಪೂರ್ತಿ ನನ್ನ ಹೆಸರಿಗೆ ಮಾಡಿಸ್ಕೊತೀನಿ, ಆವಾಗ ನಾನೇ ನಿಂತು ಖಾಲಿ ಮಾಡಿಸ್ತೀನಿ. ರಾಮು ಅನ್ನು ಕೇಳಿ ಅದನ್ನು ನನ್ನ ಹೆಸರಿಗೆ ಮಾಡಿಸ್ಕೊತೀನಿ. ಸಾಯಂಕಾಲ ತಾನೇ ರಾಮು ಅನ್ನು ಡ್ಯೂಟಿ ಮುಗಿಸ್ಕೊಂಬರೋದು, ಹೋಗಿ ಮಾತಾಡ್ತೀನಿ. ಏನೆಲ್ಲ ಇವಳಿಗೆ ಬೇಕಾ? ಇವಳಂಗೆ ನಾನು ನಮ್ಮ ಅಪ್ಪನಿಗೆ ಮಗಳೇ. ಹಲೋ, ಹೇಳೇ ಸ್ನೇಹ. ಏನಮ್ಮ ಅವಳಿಗೆ ಫೋನ್ ಎತ್ತಕ್ಕೆ ರೋಗ? ಅವಳಿಗೆ ಇಷ್ಟ ಇಲ್ಲ ಫೋನ್ ಎತ್ತಕ್ಕ ಮಾತಾಡಕ್ಕ. ಬಿಡು, ಏನು ಹೇಳು, ನನ್ನ ಹತ್ರ ಹೇಳು. ಇವಾಗ ಅವಳು ಕತೆ ಕಟ್ಕೊಂಡು ನಿಂಗೆ ಏನಾಗಬೇಕು? ಅದೇನಂತ ನನ್ನ ಹತ್ರ ಹೇಳೇ, ಅವಳ ಹತ್ರ ಮಾತಾಡೋಂಥದ್ದು ಏನಿಲ್ಲ. ಅವಳು ಫೋನ್ ಎತ್ತಿಲ್ಲ ಅಂದರೆ ನಾನೇನು ಮಾಡಲಿ? ಸಾಯಂಕಾಲ ಬರ್ತಾ ಇದ್ದೀನಮ್ಮ, ರಾಮು ಅನ್ನ ಹತ್ರ ಮಾತಾಡ್ತೀನಿ, ಎಲ್ಲ ನಾನು ಅಂಕೆ ಬರ್ಕೊಡು ಅಂತ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಂತ ಉಟ್ಬಿಟ್ರೆ ನಾನು ಹೊಟ್ಟೆಗ ನಿಮ್ಮ ಮಟ್ಟಿಗೆ ಹೋಗ. ಅವಳು ನೋಡಿದ್ರೆ ನನಗೆ ಬರ್ಸ್ಕೊತೀನಿ ಅಂತಾಳೆ, ನೀನು ನೋಡಿದ್ರೆ ನನಗೆ ಬರ್ಸ್ಕೊತೀನಿ ಅಂತೀಯ. ಹಾಂ, ಅವ್ನು ಯಾರಿಗೂ ಬರ್ಕೊಡಲ್ಲೇ, ಯಾರಿಗೂ ಬರ್ಕೊಡಲ್ಲ. ಅವ್ನಿಗೆ ದೇವ್ರು ಕೊಟ್ಟಿರೋ ವರ ಅಂತ ತಿಳ್ಕೊಂಡವನು ಅವನು, ನಿಮ್ಗೆ ಕೊಟ್ಬಿಡ್ತಾನೆ ಅವನು. ಸೊ ಅಂತ ಅಕ್ಕ ತಂಗಿರೇ ನೀವೇ ಸರ್ಕೊಂತ ಇಲ್ಲ, ನೀನು ಅವ್ನು ಬೇರೆ ಅವ್ನು ಸರ್ಕೊಂತಾನೇನೆ. ನಮ್ಮ ಅಕ್ಕನೇನ ಹಾಸ್ಪಿಟ್ಲ್ ಮಾಡ್ಕೊಂಡವಳೆ ಬಿಡು, ನಾವೆಲ್ಲ ಬೇರೆ ಕಡೆ ಆಫೀಸ್ ಮಾಡ್ಕೊಳ್ಳೋಣ. ಅವಳು ಚೆನ್ನಾಗಿರ್ಲಿ ಅನ್ನೋದು ನಿನಗೂ ಇಲ್ಲ. ಅಷ್ಟು ದೊಡ್ಡ ಬಿಲ್ಡಿಂಗ್ ಆಗ ನನ್ನ ತಂಗಿಗೆ ಒಂದು ಆಫೀಸ್ ಕೊಟ್ಟರೆ ಏನಾಯ್ತು, ಅವಳು ನನ್ನಂಗೆ ಇರಲಿ ಅನ್ನೋದು ಅವಳಿಗೂ ಇಲ್ಲ. ಇಬ್ಬರಾಗೂ ಅನುಸರಣೆ ಇರ್ತಿದ್ದು. ರಾಮನು ಅಂತಂದ್ರೆ ಅವ್ನು ಕೊಟ್ಬಿಡ್ತಾನೇನೆ. ಯಾಕಮ್ಮ ಕೊಡಲ್ಲ? ಯಾರಪ್ಪಂದಮ್ಮ ಅದು? ಈ ದುರಂಕಾರ ಮಾತುಗಳೆಲ್ಲ ಬಿಟ್ಬಿಟ್ರಿ ಇಬ್ರು. ನಿಮ್ಮಪ್ಪನ ಸಂಪಾದನೆ ಮಾಡಿರೋದಲ್ಲ, ಅವರಪ್ಪನ ಸಂಪಾದನೆ ಮಾಡಿರೋದಲ್ಲ, ಅದು ಅವಂದದು. ಅದು ಹೆಂಗೆ ಕೊಡಲ್ಲ? ನಾನು ನೋಡೇ ಬಿಡ್ತೀನಮ್ಮ. ತಾತನ ಮುಂದಕ್ಕಾಗಿ ಮಾತಾಡ್ತೀನಿ ನಾನು. ನಿಮ್ಮ ತಾತನ ಮುಂದಕ್ಕಾಗಿ ಮಾತಾಡಿದ್ರೆ ನಿಮ್ಮ ತಾತ ಏನು ಮಾಡ್ತಾನೆ? ಹಾಂ, ನಿಮ್ಮದು ಒಳ್ಳೆ ತಲೆನೋವು ಆಯ್ತಲ್ಲ ಅಮ್ಮ, ನಂಗೆ ಅಕ್ಕಂದು ತಂಗಿದು. ಅಯ್ಯೋ ಭಗವಂತ, ಇದ್ಯಾಕ್ರಿ ಹಿಂಗೆ ತಲೆ ತಿಂತ ಇದ್ದೀರ ನಂಗೆ? ಹಾಂ, ಯಾರ್ದೋ ಆಸ್ತಿಕ ಇನ್ಯಾರೋ ಕಚ್ಚಾಡೋದು, ಹಂಗಾಯ್ತು ಕತೆ. ಏನಕ್ಕೆ ಬೇಕು? ಏನಕ್ಕೆ ಬೇಕು ಹೇಳು? ನಿನ್ನ ಗಂಡು ಕೇಳು, ತೋಟದಾಗ ಒಳ್ಳೊಳ್ಳೆ ಬೆಳಗ್ಲಿಕ್ಕೆ ದುಡ್ಡು ಸಂಪಾದನೆ ಮಾಡುವಂತ. ಏನಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಿ ಬೆಂಗಳೂರು ಪೇಟೆಗೆ ಏನು ಬರ್ಲಾಕೋದು? ಅದೇಕಮ್ಮ ನನ್ನ ಗಂಡು ಸುದ್ದಿ ಮಾತಾಡ್ತಾ ಇದೀಯಾ? ಹಾಂ, ನನ್ನ ಗಂಡು ಸುದ್ದಿ ನೀನು ಮಾತಾಡಬೇಡ. ಮತ್ತು ಅವನೇನೋ ಡಾಕ್ಟ್ರು ಹೋದವನು, ಅವನು ಡಾಕ್ಟ್ರು, ಆಸ್ಪತ್ರೆ ಇಟ್ಕೊಂಡವನೆ. ಅದ್ರಾಗೆ ಆಫೀಸ್ ಬೇಕು 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 ಅಂತ ಗಲಾಟೆ ಮಾಡ್ತಾಯಿದ್ರೆ ನಾನು ಇನ್ನೇನು ಮಾಡಿ ಸಾಯ್ಲಿ ಹೇಳು? ಆ ಶಂಕರ್ನು ರಾಮು ನೋಡು, ಅವ್ರನ್ನ ನೋಡಿ ಕಲೀರಿ. ಇರೋ 30 ಮನೆ ಈ ಹಳ್ಳಿನಾಗಿಂದ ಕಷ್ಟಪಟ್ಟು ಓದಿ ಎಂತೆಂಥ ಉದ್ದಿಗ್ಲಾಗವ್ರೆ ಅವರು. ಹಾಂ, ಅವ್ರ ಹೆಸ್ರು ಹೇಳಿದ್ಮೇಲೆ ಊರ ಹೆಸ್ರು ಹೇಳ್ತಾರೆ. ಹಂಗೆ ಹೆಸ್ರು ತಗೊಳೋದು ಏನಕ್ರೆ ಹಿಂಗೆ ಕಚ್ಚಾಡಿ ಸಾಯ್ತಾ ಇದ್ದೀರಾ? ಮಕ್ಕಳಿಲ್ದಿರ ಇದ್ದಿದ್ರೇ ಎಷ್ಟೋ ಚೆನ್ನಾಗಿರೋದು. ಒಬ್ಬರನ್ನ ನೋಡಿ ಆದರೂ ಕಲೀರೆ, ಅನುಸರಿಸ್ಕೊಂಡ್ರೆ. ಇವಾಗ ಅವಳು ಕೊಡೋಕೆ ಇಷ್ಟ ಇಲ್ಲ ಅಂತ ಅವಳಲ್ಲ, ಬಿಟ್ಟಾಕೆ ನಿನ್ನ ದಾರಿ ನೀನು ನೋಡ್ಕೊಳ್ಳೆ. ಹಾಗಾದ್ರೆ ತಾತನ ಕೇಳಿ ನಾಕೊಂದು ಮನೆ ತಗೊಟ್ಬಿಡು ಬೆಂಗಳೂರಾಗ. ಮನೇನ ಆಫೀಸ್ ಮಾಡ್ಕೊತಾನೆ, ಇರೋ ಬರೋದೆಲ್ಲ ನಿಮಗೆ ತೂರ್ತಾ ಇರ್ತಾನೆ ತಕೋ. ಇವಾಗ ಒಂದು ಗಂಡು ಮಗು ಅದೇ, ಅದಕ್ಕೇನು ಬೇಡ, ಎಲ್ಲ ನಿಮಗೆ ಕೊಟ್ಬಿಡ್ಲಿ. ಏನಮ್ಮ ಹಿಂಗೆ ಮಾತಾಡ್ತಾ ಇದೀಯಾ? ಅದು ಯಾರ್ದೋ ಮಗುನ ತಗೊಳಕ್ ಗಂಡು ಮಗು ಅದೇ ಅಂತ ಹೇಳ್ತಾ ಇದೆಯಲ್ಲ. ನೀನೇನು 9 ತಿಂಗಳು ಹೊಟ್ಟೆಗಿಟ್ಕೊಂಡು ಎತ್ತು ಸಾಕಿದೀಯಾ? ಯಾಕಮ್ಮ ಹಿಂಗಾಗೋಗ್ಬಿಟ್ಟ ನೀನು? ಅದಕ್ಕೆ ನೀನು ಹೊಟ್ಟೆ ಹುಟ್ಟಿರೋ ಮಕ್ಕಳು ನಮ್ಮ ಮೇಲಿಲ್ಲ ಪ್ರೀತಿ, ಅವನ ಮೇಲೆ ಪ್ರೀತಿನ ನಿಂಕ? ಪ್ರೀತಿ ಅದೋ ಇಲ್ಲೋ ಅದೆಲ್ಲ ಕತೆ ಬೇಡ, ಅವ್ನಿಗೆ ಭಾಗ ಕೊಡೇಬೇಕು. ಅವ್ರ ಅಮ್ಮನ್ಕ ನಮ್ಕ ಸಂಬಂಧ ಇಲ್ಲ ಅಂತಂದ್ರೂ ಮಗು ಕೊಡಬೇಕು ಭಾಗ. ಇರೋ ಬರೋದೆಲ್ಲ ನಿಮಗೆ ಕೊಟ್ಬಿಡೋಣ ಬಿಡು, ಅವನ್ನೆಲ್ಲನ ಕಲ್ಸೋಣ. ಕಂಡೋರ ಮಕ್ಕಳ ಮೇಲಿರೋ ಪ್ರೀತಿ ನಮ್ಮ ಮೇಲಿಲ್ಲ ನಿಂಕ. ನೀನೇನು ಎತ್ತಿದ್ಯಾ ಕಕ್ಕಿದ್ದೀನಿ ಅನ್ಕೋ, ಇಲ್ಲ ಯಾರ ಹತ್ರ ನಾಸಿಟಿಗೆ ತಗೊಂಡಿದ್ದೀನಿ ಅನ್ಕೋ. ನೆಮ್ಮದಿಯಾಗಿರೋಕ್ಕೆ ಆತ ಇಲ್ಲಲ್ಲಮ್ಮ. ಈ ಕಡೆ ಎಂಬುಜಿದೊಂದು ಕಾಟ, ಈ ಕಡೆ ನಿಂದು ಅವಳದು ಒಂದು ಕಾಟ ನಂಕ. ಇಕ್ಕಪ್ಪನ
ಅಲ್ಲಿಗೆ ಅವಳು ಹೆಚ್ಚಾಗ್ಬಿಟ್ಲು, ನಾನು ಕಮ್ಮಿ ಆಗ್ಬಿಟ್ನಲ್ಲ. ಯಾವಳು ಹೆಚ್ಚು ಇಲ್ಲ, ಯಾವಳು ಕಮ್ಮಿನೂ ಇಲ್ಲ. ಅನ್ಸರ್ಸ್ಕೊಂಡು ಹೋಗಂಗಿದ್ರೆ ಹೋಗ್ರಿ, ಇಲ್ಲ ಅಂತಂದರೆ ನಿಮ್ಮ ಮನೆ ಬರ. ನಂದಾಗಿದ್ದಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ನಿ, ಅದು ನಂದಲ್ಲ, ರಾಮುಂದು. ನಾನು ಸಾಯಂಕಾಲ ಬರ್ತೀನಿ ಬಿಡು, ಬಾ ಇಬ್ಬರು ಜುಟ್ಟಿಗೆ ಕಣ್ಕಿತ್ತ ಸಾರಿ. ನಮ್ಮ ಅಮ್ಮನ ನೋಡ್ತಾ ಹೆಂಗೆ ಮಾತಾಡ್ತಾಳೆ. ಹಾಂ, ಅವಳ ಮೇಲಿರೋ ಪ್ರೀತಿ ನನ್ನ ಮೇಲಿಲ್ಲಲ್ಲ ಈ ಅಮ್ಮನ್ಕ. ಇವಳೇ ಇಷ್ಟು ಸಾಧಿಸ್ತಾವಳಂದ್ರೆ ಇವಳಕ್ಕಿನ್ನ ಆಟ ನಾನು ಇನ್ನೆಷ್ಟು ಸಾಧಿಸಲ್ಲ. ಬಿಡಲ್ಲಂದ್ರೆ ಬಿಡಲ್ಲ, ಆಗಿದ್ದಾಗಲಿ. ಜೋಲಾಲಿ ಮುಕುಂದ ಮುರಾರೇ. ಇದೇನಪ್ಪ ಕೃಷ್ಣಪ್ಪ? ಜಯಮ್ಮ, ಇದೇನಪ್ಪ ಇಲ್ಲಿ ಮಲ್ಕೊಂಡಿದ್ಯಾ? ಅಯ್ಯೋ ಏನು ಬಿಸಿ ತಡೆಯೋಕ್ಕಾಗಲ್ಲ ಜಯಮ್ಮ. ಯಾರೋ ಹುಡುಗರು ಜೋಕಾಲಿ ಕಟ್ಟವ್ರೆ, ಅದಕ್ಕೆ ಮಲ್ಕೊಂಡೆ. ಜಯಮ್ಮ ಏನು ನಿದ್ದೆ ಬರ್ತದಂಗೆ, ಒಂದು ಹಾಡನ್ನು ಹೇಳಂಗೆ. ಹ್ಞೂ, ಜೋಲಾಲಿ ಅಂತ ಮಲ್ಕೊಂತೀನಿ. ಒಂದು ಹಾಡು ಹೇಳು. ಹ್ಞೂ ಹೇಳ್ತೀನಿ ಹಾಡು. ಬರೀದೆ ನಿಂದು. ಅಯ್ಯೋ ನಂದು ಬರೀದೆ ಜಯಮ್ಮ. ಹ್ಞೂ, ಅವತ್ತು ಎಷ್ಟು ಬಿರಿನಾ ಕಾಮಾಕ್ಷಮ್ಮನ್ಕ 10,000 ಎತ್ತು ಕೊಟ್ಬಿಟ್ಟೆ. ಹೋಗು ಕಾಮಾಕ್ಷಮ್ಮನ ಹೋಗು, ಜೋಲಾಲಿ ಆಡ್ತಾಳೆ ನಿದ್ದೋಗಿ ಅಂತೆ. ಕಾಮು ಏನೋ ಕೆಲಸ ಮಾಡ್ತಾ ಇರ್ತಾಳೆ. ಹ್ಞೂ, ಕಾಮು ಸುದ್ದಿ ಯಾಗ ಜಯಮ್ಮ. ನೀನೊಂದು ಹಾಡು ಹೇಳ್ತೀಯಮ್ಮ, ನೀನು ಚೆನ್ನಾಗಿ ಹಾಡು ಹೇಳ್ತೀಯ, ನಿದ್ದೆ ಬರ್ತದೆ ನಂಗೆ. ಹಾಂ, ಜೋಲಾಲಿ ಹೇಳಂಗೆ. ಹೆಂಗೆ ಅಂತ ನೋಡು. ಅಯ್ಯೋ ನನಗೆ ಕೆಲಸ ಅದಪ್ಪ, ಓದ್ತೀನಿ. ಎಮ್ಮೆ ನಾನೆಲ್ಲ ಕಟ್ಟಾಕಕ್ಕೆ ಬಂದಿದ್ನಿ. ಅಯ್ಯ ಹೋಗಿ ಬಾ, ಕಷ್ಟ ಸುಖ ಮಾತಾಡೋಣ. ನಿನ್ನ ಹತ್ರ ಕಷ್ಟ ಸುಖ ಮಾತಾಡೋದು ಬಿಡು. ಪಾಪ ಮಾಡ್ಕೊಂಬಲ್ಲ ಬಾ ಜಯಮ್ಮ. ನಾನು ನಿನ್ಗೆ ಕಷ್ಟ ಸುಖ ಮಾತಾಡಿದ್ರೆ ಇನ್ಯಾರು ಮಾತಾಡ್ತಾರೆ? ಬಾ. ಏನು ತಲೆ ಸುತ್ತೋದು ವಾಂತಿಗಳು ಏನಿಲ್ಲೇನೋ ಜಯಮ್ಮ? ಏನು ಸ್ಪೆಷಲ್ ಇಲ್ಲೇನೋ? ಏನಿದ್ರೆ ನಮಗೂ ಒಂದಷ್ಟು ಒಬ್ಬಟ್ಟು ಸೀಟು ಸಿಗ್ತದೆ, ಅದೊಂದು ಆಸೆ ನಂಗೆ. ನಿಂಗೆ ತಲೆ ಸುತ್ತೋದು ವಾಂತಿಗಳು ಏನಾದರೆ ತಲೆ ಸುತ್ತಿ ವಾಂತಿಗೆ ಬರಕ್ಕೆ ನಾನೇನೋ 16 ವರ್ಷ ಹುಡುಗಿ ಅಲ್ಲ. ನೀನೇನೋ ಸ್ವೀಟ್ 16 ನಂಗೆ. ಹ್ಞೂ ಸರಪ್ಪ ಓದ್ತೀನಿ ನಾನು. ಬಾ ಜಯಮ್ಮ. ಕೇಳ್ಸದೆ ನಂಗೆ. ಅಯ್ಯ ಒಂದು ಜೋಲಾರೆ ಆಗ್ತೀಯ ಅನ್ಕೊಂಡು ಓದ್ತೀನಿ ಅಂತ ಇದೆಯಾ? ಹಾಂ, ಸಣ್ಣಗದೆ ಬಾ, ಮರ್ಕೆಳಗ ಕೂತ್ಕೊಂಡು ಮಾತಾಡೋಣ. ಜ್ಯೂಸ್ ಗೀಸ್ ಏನೋ ತರಿಸ್ತೀನೋ? ತರಿಸ್ತೀನಿ ಅಂದ್ರೆ ಹೇಳು, ಕೂತ್ಕೊಂಡು ಮಾತಾಡ್ತೀನಿ. ಅಯ್ಯ ನಿಂಬೆಹಣ್ಣು ಇಲ್ಲೇನೋ ನಿಮ್ಮ ಮನೆಗ? ನಿಂಬೆಹಣ್ಣು ಸಕ್ಕರೆ ಆಗಿರೋ ಅಷ್ಟು ಜ್ಯೂಸ್ ಮಾಡು, ಏನು ಪರವಾಗಿಲ್ಲ. ಓದ್ತೀನಿ ನಾನು, ಕೆಲಸ ಅದೇ. ಅಪ್ಪು ಈ ಕುಡ್ಕೊಂಡು ಇಲ್ಲೇ ಅವನೇ. ಹಾಂ, ಬೌ ಮಂತ್ರವಾದ್ಯ ಇಲ್ಲಿ ನೋಡು. ಮಂತ್ರವಾದಿ? ಅದ್ಯಾರನಪ್ಪ ಮಂತ್ರವಾದಿ ಅಂತ ಇದೆಯಾ? ಇಲ್ಲಿ ಕೂತ್ಕೊಂಡವನಲ್ಲ ಆಯಪ್ಪನ. ಓ ಆಯಪ್ಪನ ಮಂತ್ರವಾದಿ? ಅದ್ಯಾವ ಕಾಲದಾಗ ಮಂತ್ರ ಹಾಕಿತ್ತು ನಿಂಕ? ಹಾಂ, ಮಂತ್ರವಾದಿನಿಲ್ಲ ಏನೂ ಇಲ್ಲ, ಹೋಗು. ಆಗಲಂದ್ರೆ ರಾತ್ರಿ ಅಂದ್ರೆ ಕುಡ್ಕೊಂಡು ಬಿದ್ದಿರ್ತಾನೆ ಈ ಅಪ್ಪನ ಮಂತ್ರವಾದಿನಾ? ಇದನ್ನ ಜಿಂಗೆ ಅಂತ ಇದೆಯಾ? ಏನು ನಾನು ನಿನ್ನ ಕಣ್ಣಿಗೆ ಅಜ್ಜಿ ಹಂಗೆ ಕಾಣಿಸ್ತಾ ಇದ್ದೀನಾ? ಹಾಂ, ಅಜ್ಜಿ ಹಂಗೆ ಕಾಣಿಸ್ತಾ ಇದ್ದೀನಾ? ಕೂದಲೇನೋ ಅಷ್ಟು ಬೆಳಗಾಗವ ಅಷ್ಟೇ, ಅದಕ್ಕೆ ಬಣ್ಣ ಬಳಿಯಕ್ಕ ಬಿಡುವಿಲ್ಲ. ಸ್ವೀಟು 16 ನಮ್ಮ ಜಯಮ್ಮನ. ಯಾವನವನ ಅಜ್ಜಿ ಅಂತ ಇರೋಣ? ಇನ್ನು ತಲೆನೂ ಸುತ್ತಿಲ್ಲ, ವಾಂತಿಗಳು ಆಗಿಲ್ಲ. ಇವನ ಎಲ್ಲ ನೋಡಿದ್ದೀನಲ್ಲ. ಅಲ್ಲ ಆಂಟಿ, ಈ ಅಪ್ಪ ನಂಗಾದ್ರೆ ಮಂತ್ರ ತಂತ್ರ ಏನು ಮಾಡಲ್ಲ? ನಾನೇ ನಿಂಗೇನು ಆಂಟಿ ಹಂಗೆ ಕಾಣಿಸ್ತಾ ಇದ್ದೀನಾ? ತೇರಿಗೆ ಆಂಟಿನೂ ಅಲ್ಲ ಅಜ್ಜಿನೂ ಅಲ್ಲ, ಇನ್ನೇನು ಅನ್ಬೇಕು? ಡಾರ್ಲಿಂಗ್ ಅನ್ನ. ಈ ಅಮ್ಮನ ನಾನು ಡಾರ್ಲಿಂಗ್ ಅನ್ಬೇಕಾ? ಅಕ್ಕ ಅಂತ ಕೂಗಪ್ಪ. ಏನು ಅಕ್ಕ ಅಕ್ಕ? ನಿನ್ನ ನಾನು ಅಕ್ಕ ಅಂತ ಕೂಗ್ಬೇಕಾ? ಹಾಂ, ಹೋಗ ಮಾತಾ. ಮಾಡೋಕ್ಕೇನು ಉದ್ಯೋಗ ಇಲ್ಲ ನಿಂಗ? ನಾನು ಬಂದಿರೋದು ಏನೋ ಕೆಲ್ಸಕ್ಕೆ, ಅಯ್ಯೋ ಮುಂದೊಂದ್ರೆ ಅವಡಿ. ಹೋಗ ಮಾತಾ. ಏನಪ್ಪ ನಿನ್ನ ಹೆಸರು? ಅಪ್ಪನ ಹೆಸರು ಕೃಷ್ಣಪ್ಪನು. ಕೃಷ್ಣಪ್ಪ, ಮೊನ್ನೆ 10,000 ಇಸ್ಕೊಂಬಂತಲ್ಲ ನಮ್ಮ ಹತ್ರ, ಕೊಡಪ್ಪ ಆಯ್ತಾ ವಾಪಸ್ಸು? ಕೊಡಿತಾ? ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ? ಪಟೇಲಪ್ಪನು ನೀನು ಇಬ್ಬರು ಸೇರ್ಕೊಂಡು ನಮ್ಗೆ ಮೋಸ ಮಾಡಿ 10,000 ಇಸ್ಕೊಂಬಂತಿದ್ದೀರಾ. ಆ ಪಟೇಲ್ಗೆ 5,000 ಇಸ್ಕೊಂಡವನ, ನೀನು 10,000 ಇಸ್ಕೊಂಡಿದ್ಯಾ? ಮಾನವಾಗಿ 15,000 ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ಒಬ್ಬೊಬ್ಬನ್ನು ಕರ್ಕೊಂಡೋಗಿ ನಮ್ಮ ತೋಟದಾಗ ಕೆಲ್ಸಕ್ಕೆ ಕಟ್ತೀನಿ. ಅಪ್ಪ ಪಟೇಲಪ್ಪ ಲವರು ಅಲ್ಲೇ ಅವ್ಳು ನೋಡು, ಆಗ ಅಲ್ಲೇ ನಿಂತ್ಕೊಂಡು ಅವ್ಳು ನೋಡು. ಯಾರು ಲವರು? ಪಟೇಲಪ್ಪನ ಲವರು, ಆಗ ಆಯಮ್ಮನೆ, ಜಯಮ್ಮನ ಆಯಮ್ಮನ ಹೆಸರು. ಹ್ಞೂ, ಪಟೇಲಪ್ಪನ ಎಲ್ಲೋಗೋಣ ಆಯಮ್ಮನ ಹೇಳು, ಎಲ್ಲ ತಿಳಿತದೆ. ಕೃಷ್ಣಪ್ಪ, ನಾನು ಕೇಳಷ್ಟು ಬಿಗಿಟ್ಟು ಮಾತಾಡು. ಯಾವ ಪಟೇಲ್ಗಾನು ನನಗೆ ತಿಳಿದು, ನನಗೂ ಮದುವೆ ಆಗದೆ ಗಣ್ಣವನೇ. ಹಾಂ, ಮದುವೆ ಆಗದೆ ಗಣ್ಣವನೇ ಅನ್ನೋದಕ್ಕೆ ಸಾಕ್ಷಿನೇ ಇಲ್ಲೇ? ಏನು ಹೇಳೋಣ? ಏನು ಸಾಕ್ಷಿ ಬೇಕು ನಿಂಗ? ಏನು ಕತ್ತಾಗ್ತಾಳೆ ಇಲ್ಲ? ಅವಳೆ ತಂದು ಕೊಟ್ಟವಳೆ ಸವಿತಾ ಅಕ್ಕಮ್ಮ ಅಂತ. ಅವ್ರ ಅಮ್ಮನ ಕತ್ತಾಗಿತ್ತಂತೆ, ಅದನ್ನ ತಂದು ನನಗೆ ಕೊಟ್ಟವಳೆ. ಅಯ್ಯೋ ತಾಳಿಗೆ ಕೊಟ್ಟವಳೆ, ವಾಂತಿನೂ ಆಗಿಲ್ಲ, ತಲೆನೂ ಸುತ್ತಿಲ್ಲ. ಒಂದು ಮಗು ಆಗಿದ್ದಿದ್ರೆ ಏನೋ ಸಾಕ್ಷಿ ಇರೋದಮ್ಮ. ಮಗು ಇಲ್ಲ, ಏನೂ ಇಲ್ಲ. ಕಸ ಸುಖ ಮಾತಾಡೋಣ ಬಾ ಅಂದ್ರೆ ಬರಲ್ಲ ಅಂತೀಯ. ಅಯ್ಯೋ ಒಳ್ಳೆ ಜಯಮ್ಮನ್ ನೀನು. ಏನು ಮಗು ಆದ್ರೆ ನೀನು? ಮಗು ಆದ್ರೆ ನೀನಪ್ಪ ಮದುವೆ ಆಗದೆ ಅಂತ ಅನ್ಸ್ಕೊಳ್ಳೋದು? ಹ್ಞೂನಮ್ಮ, ಮಗು ಆಗ್ಬೇಕು. ಒಂದು ಮಗು ಆದ್ರೆ ಅವನಿಗ ನಿಂಗೆ ಜೀವನ ಸಾರ್ಥಕ ಆಗೋದು. ಹಾಂ, ಹೋಗು ಮಲ್ಗೋಗು. ಎಲ್ಲಪ್ಪ ನನ್ನ ದುಡ್ಡು? ಅಣ್ಣ ನೀನು ಯಾರೋ ನಂಗೆ ತಿಳಿದು, ನಿನ್ನ ದುಡ್ಡು ನನ್ನ ಹತ್ರ ಇಲ್ಲ ಆಯ್ತಾ? ಸುಮ್ಮನೆ ನಾನು ತಲೆಗಾಯಿ ತಿನ್ಬೇಡ, ನೀನು ಹೋಗೋಣ. ನಾನು ನಿಮ್ಮ ಮನೆಗೆ ಬಂದವನಲ್ಲ, ನಿನ್ನ ಹತ್ರ ದುಡ್ಡು ಇಸ್ಕೊಂಡವನಲ್ಲ.
ಈ ಮಾತುಗಳೆಲ್ಲ ನನ್ನ ಹತ್ರ ಬೇಡ. ಕೊಟ್ಟಿದ್ದೀರಂದ್ರೆ ತಲೆ ತಿರುಗಿ ಕೆಳಕ್ಕೆ ಬಿದ್ದೋತೀಯ. ನನ್ನ ಮೈ ಮುಟ್ಟ ನನ್ನ ಮಗನ ಈ ಭೂಮಿ ಮೇಲೆ ಯಾವನು ಹುಟ್ಟಿಲ್ಲ. ಹಾಂ ಓ ಕೃಷ್ಣಪ್ಪ. ಏನು ಜಯಪ್ರದ ಏನ ಅಯ್ಯ ಅವನು ಯಾರ ಬಿಡು, ನೀನೇನು ಹೇಳು. ಏನು ಜಯ? ಅಂತ ಗಿರೀಟ್ ಮಾತ್ರಕ್ಕೆ ಏನು ಕಮ್ಮಿ ಇಲ್ಲ. ಏನು ನಿಮ್ಮ ಸೊಸೆ ಮೇಲೆ ಏನೇನೋ ಹೇಳ್ತಾವ್ರೆ? ನಮ್ಮ ಸೊಸೆ ಮೇಲೆ ಏನೇನು ಹೇಳ್ತಾವ್ರಂತೆ? ಎಲ್ಲನೂ ಹೇಳ್ಕೊಂಡು ಹೋಗಮ್ಮ, ನನಗೇನಾಗಬೇಕು ತಿಳ್ಕೊಳ್ಳೋಣ. ನೀನು 10,000 ಕೊಡ್ತೀಯಾ? ಇಲ್ಲ ನಮ್ಮ ತೋಟದಾಗ ಹೇಳ್ಕೊಂಡು ಕೆಲ್ಸಕ್ಕೆ ಹಾಕ್ಲಾ? ನಿಮ್ಮ ತೋಟದಾಗ ಕೆಲಸ ಮಾಡ್ಬೇಕಾ ನಾನು? ನೋಡಪ್ಪ, ಬೆಳಗ್ಗೆ ಒಂದು 2 ಕ್ವಾಟ್ರು, ಸಾಯಂಕಾಲ ಒಂದು 3 ಕ್ವಾಟ್ರು ಕೊಯ್ದುಬಿಡು ನನಗೆ. ನಾನು ನಿಮ್ಮ ತೋಟದಾಗೆ ಪರ್ಮನೆಂಟಾಗಿ ಇದ್ದೋಗ್ಬಿಡ್ತೀನಿ. ಒಂದು ಗಾಯ, ಒಂದು ಗುಬ್ಬಚ್ಚೆ, ಒಂದು ಯಜ್ಞ ಏನು ಬರ್ಬಿಡ್ದು ಹಂಗೆ ನೋಡ್ಕೊಂತೀನಿ ನಿಮ್ಮ ತೋಟನ. ಏನು ನಿನ್ನ ಕರ್ಕೊಂಡೋಗಿ ಅಲ್ಲಿ ಕೂಲಿ ಕೆಲ್ಸಕ್ಕೆ ಇಕ್ಕೊಡೋದಲ್ದಿರ ಈಗ ಬಾಟ್ಲಿಗೆ ಬೇರೆ ಸಪ್ಲೈ ಮಾಡಬೇಕಾ? ಅಯ್ಯೋ ಏನು ಸುಮ್ಮನೆ ಬಂದೆ ನಾನು. ಸುಮ್ಮನೆ ಬರೋಣಲ್ಲ ಈ ಕೃಷ್ಣ. ಈಗ ಒಳ್ಳೆ ಮಾತನಾಗ ಹೇಳಿದ್ರೆ ಆಗಲ್ಲ. ಎದ್ದೇಳ ಮೇಲಕ್ಕೆ ಎತ್ಕರ್ಕೊಳತೀಯ? ಮುದ್ದಾಗ ಕರ್ಕೊಳತೀಯನ? ನಡಿಯಪ್ಪ ಬೌ, ನಡಿಯಪ್ಪ, ಅಲ್ಲಿ ಗಾಡಿ ಮೇಲೆ ಕೂತ್ಕ ನಡಿಯಪ್ಪ. ಅಲ್ಲ ಸುಳ್ಳು ಹೇಳಿ ಕಾಸಿಗೆ ಕಿತ್ಕೊಂಡ್ಬಂದಿದ್ದೀರಾ ನೀನು ಆ ಪಟೇಲಪ್ಪನ? ಹಾಂ ಲೆಕ್ಕ ಬಿಡ. ನಿಂಗೆ 10,000 ತಾನೆ, ನಾನು ಕೊಡ್ತೀನಿ ಬರ 10,000ಗಿನ್ನ 5,000 ಸೇರಿಸಿ 15,000 ಕೊಡ್ತೀನಿ ಬರ. ಕೊಡು ಮತ್ತೆ. ಮನೆ ಇಕ್ಕಿದ್ದೀನಿ, ಹಂಗೋಗಿ ಹಿಂಗೆ ಬರ್ತೀನಿ. ಇಲ್ಲೇ ಕೂತ್ಕೊಂಡಿರು, ಈ ಜೋಗಳ ಮೇಲೆ ಕೂತ್ಕೊಂಡಿರು, ಬರ್ತೀನಿ. ಕೊಟ್ಟಂಗೆ ನೋಡ, ನೋ ಟೆನ್ಷನು, ನೋ ಬಿ ಪಿ, ಓನ್ಲಿ ಕೂಲಿಂಗು. ಅದಾ ಬಿಸಿಲು ದಗಿಂಗು, ನೀನು ಕೂಲಿಂಗು, ಇಲ್ಲೇ ಇರಿಂಗು, ನಾನು ಬರಿಂಗು. ಇದಾದಪ್ಪ ಬಟ್ಲರ್ ಇಂಗ್ಲೀಷು. ನಾನು ಮನೆಗೆ ಗೋಯಿಂಗು, ದುಡ್ಡು ತಗೊಂಡು ಬರಿಂಗು, ನಿನಗೆ ಕೋಡಿಂಗು. ಆತಾ ಜಯಮ್ಮ, ಮನೆಗೆ ಗೋಯಿಂಗು. ಹಂಗಂದ್ರೆ ಹೇಳಪ್ಪ. ನಡೀದಮ್ಮ, ನಡಿ. ನಿಂಗೆ ಒಂದು 5,000 ಕೊಡ್ತೀನಿ, ಅವ್ನಿಗೊಂದು 15,000 ಕೊಡ್ತೀನಿ. ಹೌದೇನಪ್ಪ? ಮೊನ್ನೆ ಕಾಮಿಗೆ 10,000 ಕೊಟ್ಟಿರೋದಕ್ಕೆ ಬೇಜಾರು ಮಾಡ್ಕೊಂಬಿಟ್ಟಿದ್ಯಾ? ನಂಗೆ ಆವತ್ತು ನೀನು ನೋಡ್ತಾ ಇದ್ರೆ ಮುಂಚೆ ಸುರುಕ್ ಅಂತದೆ. ಈ ಪಿನ್ನ ತಗೊಂಡ್ರೆ ಸುಸ್ತಂಗತ್ತದೆ, ಸುರುಕ್ ಅಂತ. ನೀನು ಇಲ್ಲ ಹೇಳಲೆ. ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಕಟಿಂಗ್ ಮಾಡಿಸ್ಕೊಳ್ಳಲೆ. ಅದೇ ಲೆಕ್ಕೂದ್ಲು ಹಂಗ್ಬಿಟ್ಟಿದ್ಯಾ? ಪ್ಯಾಷನ್ ಅದು, ನೀನು ಹೋಗು. ಅಯ್ಯ ನೀನು ಪ್ಯಾಷನ್ ನನ್ನ ಎಕಡೆ ಆಗ್ತಿ ಹೇಳು. ಇಲ್ಲ ಇರು, ಬರ್ತೀನಿ. ನಾನು ಇಲ್ಲ ನೀನು ಇರು. ಇಬ್ರು ಕುತ್ಕೊಂಡು ಜೋಕಾಲಿ ಆಡ್ತಾ ಇದ್ರೆ ಬರ್ತೀನಿ. ಬೀಸೋದು ಹಣ್ಣಿಗೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷಂತೆ. ಅಯ್ಯೋ ಏನೇನು ಕಲಿ. ನಾನು ಕೃಷ್ಣಪ್ಪನ ತಪ್ಪು ತಿಳ್ಕೊಂಬಿಟ್ಟಿದ್ನಿ. ಪಾಪ ಕೊಡ್ತಾನಂತೆ 5,000. ಕೊಳ್ಳಿ. ಅಯ್ಯೋ ಬರ್ತಾನೆ ಹೇಳಪ್ಪ. ಅವ್ರ ಮಾವನ ಕೋಟೆ ಅದಿಸ್ಬಿಟ್ನು. ಸರಿ 15,000 ಕೇಳಿದ್ರೆ 20,000 ಕೊಡ್ತಾನೆ. ಶಾನ್ಬಗ್ರ ಅಳಿನ ಎಪ್ಪನ. ಹೌದೇ? ಶಾನ್ಬಗ್ರ ಅಳಿನ ಹಂಗೋಗಿ ಹಿಂಗೆ ಇಸ್ಕೊಂಬತ್ತಂತಕ್ಕ. ಅವ್ರಿಗೇನು ದುಡ್ಡಿಗೇನು ಬರೋಣ? ಲಕ್ಷ್ಮಿನೇ ಹೋಗಿ ಅವ್ರ ಮನೆಗೆ ಕೂತ್ಕೊಂಡವಳೆ. ಶಾನ್ಬಗ್ರಿ ಹೆಂಗೆ ಅಂದರೆ? ಅಲ್ಲ, ಈ ದುಡ್ಡು ಕಾಸು ಎಲ್ಲ ಎಲ್ಲಿಂದ ಬರ್ತದೆ? ಅಯ್ಯೋ ಅವ್ರ ಅಪ್ಪನು ನಾವು ಮದುವೆಲಾಗಪ್ಪಟ್ಟಿಗೆ ಅವ್ರ ಅಪ್ಪನ ಸತ್ತೋಗಿದ್ನು. ನಾವು ಅವ್ರ ಅಮ್ಮನ್ನ ಕಾಣ್ರಿ. ಅವ್ರ ಅಪ್ಪನೇನು ಆಸ್ತಿ ಅಷ್ಟಾಗೆ ಸಂಪಾದನೆ ಮಾಡಿದ್ದು. ಶಾನ್ಬಗ್ರು ಏನೋ ತೋಟ ಕೆಲಸ ಮಾಡಿಸೋವಾಗ ನಿಧಿ ಸಿಕ್ಕಿರೋದು, ನಿಧಿ. ಆವತ್ತು ನಿಂಕ ನೋಡಪ್ಪ ಅವ್ರ ಮನೆಗೆ ಬಂದು ಲಕ್ಷ್ಮಿ ಕೂತ್ಬಿಟ್ಲು. ಆ ತೋಟದ ಮೇಲೆ ಐತಲ್ಲ ದೇವಸ್ಥಾನ ಹಳೇದು, ಅದು ಇವ್ರದೇ ಅಂತಲ್ಲ, ಅದ್ಯಾಕೆ ರೆಡಿ ಮಾಡ್ತೀರಾ? ಅದೇನೋಪ್ಪ. ಮೊನ್ನೆ 2 ದಿನ ಅದಕ್ಕೆ ಬಾಗ್ಲಿತ್ತು. ಇವಾಗ ಆ ಬಾಗ್ಲು ಇಲ್ಲ, ಕಿತ್ತಾಕ್ಬಿಟ್ಟವ್ರೆ ಬಾಗ್ಲೇ ಇಲ್ಲ. ಆ ದೇವಸ್ಥಾನ ರೆಡಿ ಮಾಡ್ಸೋಕ್ಕೂ ಆಗಲ್ಲಂತೆ. ಅದೇನೋ ನಂಗೂ ತಿಳಿದು. ಯಾಕ? ಅಲ್ಲ, ಸುಮ್ಮನೆ ಕೇಳಿದೆ. ನಾಗಪ್ಪನ ತಲೆ ಮೇಲೆ ಏನೋ ಇತ್ತದಲ್ಲ. ವಜ್ರ. ಅದು ರಾತ್ರಿ ಹೊತ್ತು ನಾಗಪ್ಪನು ಊಟಕ್ಕೆ ಹೋಗುವಾಗ ಅದನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರಂತೆ ಬೆಳಕ್ಕ. ಯಾರನ್ನ ಎತ್ಕೊಂಡು ಹೋದ್ರೆ? ಅದನ್ನ ಮುಟ್ಟುದೋನು ಬದುಕ್ತಾನ, ಕೊಂಡುಗಳು ಹೋಗ್ಬಿಡ್ತಾವ ಅಷ್ಟೇ. ರಕ್ತ ಕರ್ಕೊಂಡು ಸತ್ತೋಗ್ಬಿಡ್ತಾರೆ. ಹೌದೇ? ಯಾರ್ಕಂದ್ರೆ ಹಂಗಾಗಿತ್ತಾ? ಏನೋ ಅದೆಲ್ಲ ತಿಳಿದು. ಯಾರು ಹೋಗಲ್ಲ ಅದಕ್ಕೆ. ನೋಡು ಬಾಗ್ಲಿಗ್ಲೇ ಇಲ್ಲ, ಯಾರು ಹೋಗಲ್ಲ ಅಲ್ಗ. ಅಲ್ಲ, ನೀವು ಕಂಡಂಗೆ ಯಾರನ್ನ ರಕ್ತ ಕರ್ಕೊಂಡು ಸತ್ತೋದ್ರ ಅಥವಾ ಯಾರ ಕಣ್ಣಿಗೆ ಕಾಣಿಸ್ತೀರಾ? ಆಯ್ತಾ? ಏನಪ್ಪ, ಇಲ್ಲ ನಾವು ಕಂಡಂಗೆ ಯಾರು ಅದನ್ನ ಹೋಗಿ ಮುಟ್ಟಲ್ಲ. ಸುತ್ತೂರುಗೂ ತಿಳಿದು ದೇವಸ್ಥಾನ. ಅದೇ ನಿನಗೆ ತಿಳಿದೆ. ಏನೋ ಭಗವಂತನಾಗ ಸತ್ಯ ಇರ್ತದೆ. ಅದ್ರಾಗು ನಾಗಪ್ಪನಂತಂದ್ರೆ ಎಂಥವ್ರಿಗೂ ದಿಗ್ಲಿ ಅಲ್ಲ. ಈ ಅಪ್ಪನೇನು ಬರೇ ಇಲ್ಲೇ? ಅವ್ರ ಮಂತಕ್ಕೆ ಹೋಗಿರ್ತಾನೆ ಬಿಡು, ಬರ್ತಾನೆ. ಈ ಶಾನುಭೋಗ್ರಿ ಮಾಟ ಮಂತ್ರ ಮಾಡಿಸೋದು ಏನಾನ ಮಾಡ್ತಾರಾ? ಇಲ್ಲ ಅವೆಲ್ಲ ಮಾಡಲ್ಲ. ಮಾಟ ಮಂತ್ರ ಅವೆಲ್ಲ ಮಾಡ್ಸಲ್ಲ. ಯಾರನ ಕಷ್ಟ ಅಂತ ಹೋದ್ರೆ ಒಂದು 10,000ನೋ 5,000ನೋ ಕೊಡ್ತಾರೆ. ತಿರ್ಗಿ ಅದನ್ನ ವಾಪಸ್ ಕೇಳಲ್ಲ. ಮಾಟ ಮಂತ್ರ ಮಾಡಿಸೋ ಬುದ್ಧಿ ಇಲ್ಲ ಅಪ್ಪನ್ಗ. ದಾನ ಧರ್ಮ ಮಾಡ್ತಾನೆ. ನಮ್ಗೆ ಮೋಸ ಮಾಡ್ಬಿಟ್ನು ಶಾನುಭೋಗ್ರು. ನಿಂಗೆ ಮೋಸ ಮಾಡ್ಬಿಟ್ನೆ? ನಮ್ಮ ಹತ್ರ 2 ಲಕ್ಷ ಇಸ್ಕೊಂಡವ್ನೆ, ವಸೂಲ್ ಹಾಕ್ಬೇಕು. ಯಾರು? ಶಾನುಭೋಗ್ರು 2 ಲಕ್ಷ ಇಸ್ಕೊಂಡವ್ರೆ ನಿನ್ನ ಹತ್ರ? ವಸೂಲ್ ಹಾಕ್ಬೇಕು. ಸೋರೋಯ್ತು ಬಿಡು. ಇವನು ಯಾರು ತಿಕ್ಲೋನಿ ತಗೋನು. ಅಲ್ಲ, ಅದೇ ತಗೋಬಿಟ್ನಿ ಇಬ್ಬನ ಪಾಸ್ಕುಳ. ಕೃಷ್ಣಪ್ಪನ 5,000 ದುಡ್ಡು ಎತ್ಕೊಂಬತ್ತೀನಿ ಅಂತ ಹೋದನು. ಅಯ್ಯೋ ಅವ್ರ ಮಂತಕ್ಕೆ ಹೋಗಿರ್ಬೇಕು. ಬಾ, ಅಲ್ಲಿಗೆ ಹೋಗೋಣ ನಾನು ನೀನು. ಸರ್ ನಡಿ, ಮುಂದುವರಿಯುವುದು.